ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಇವನು ನಾನಂತೂ ನಿದ್ದೆ ಹೋದೆ ಹುಷಾರಿಲ್ಲ ಅಂತ. ಇವನು ನೋಡಿ ಇನ್ನು ನಿದ್ದೆ ಹೋಗಲ್ಲ, ಸುಮ್ಮನೆ ಆಟ ಆಡ್ಕೊಂಡು ಹಂಗೆ ಇದ್ಬಿಡ್ತಾನೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸು ಅದು ಲೈವ್ಗೆ ಹೋಗೋಣ. ಇದು ಲೈವ್ ಅಲ್ಲ, ಇಲ್ಲಮ್ಮ ಲೈವ್ ಅಲ್ಲ, ಇದು ವಿಡಿಯೋ ಅಷ್ಟೇ. ಅವನು ಯಾವುದೋ ದೆವ್ವದ್ದು ವಿಡಿಯೋಗಳನ್ನ ನೋಡ್ಬಿಟ್ಟು ಆಮೇಲೆ ಸಾರಿ ನನಗೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಇವತ್ತು ಬಿಗ್ ಬಾಸ್ ಎಲ್ಲ ಯಾರು ನೋಡ್ತಾ ಇದ್ದೀರಾ? ಸುಮ್ಮನೆ ಹಾಗೆ ನೆನ್ನೆ ನೋಡೋವಾಗ ಧನರಾಜ್ ಆಚಾರ್ ಅಂತ ಯಾರಿದ್ದಾರೆ, ಕಾಮಿಡಿ ಇದು ಮಾಡ್ತಾರಲ್ಲ, ಅವರು ತುಂಬ ಇದು ಮಾಡ್ತಾರೆ. ಅವರು ತುಂಬ ಒಳ್ಳೆಯವರು. ಅವರು ಈ ಕಡೆ ಮಂಗಳೂರು ಸೈಡು ಅಂತ ಅಂದ್ಕೊಂಡಿದ್ದೀನಿ, ದಕ್ಷಿಣ ಕನ್ನಡ ಇದು ಅವ್ರದ್ದು. ಅವರು ಇವತ್ತು ಬಿಗ್ ಬಾಸ್ಗೆನೇ ಒಂದು ಟಾಂಗ್ ಕೊಡ್ತಾರೆ. ಅಷ್ಟೊಂದು ಏನಂತ ಹೇಳ್ತಾರೆ ಅಂತಂದರೆ, ಕರೀತಾರೆ, ಕನ್ಸೆಷನ್ ರೂಮ್ಗೆ ಕರೀತಾರೆ. ಕರೆದಾಗ ಇವ್ರಿಗೆ ಹೇಳ್ತಾರೆ, ಇದು ಕೇಳಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಅದಕ್ಕೆ ಇವ್ರೇನು ಹೇಳ್ತಾರೆ, ಧನರಾಜ್ ಆಚಾರು ಸಿಕ್ಕಾಪಟ್ಟೆ ಕಾಮಿಡಿ ಆಗಿ ಅವರೇ ನಗುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಅಷ್ಟು ಒಂಥರ ಕಾಮಿಡಿ ಥರ ಕೇಳ್ತಾಯಿದ್ರು. ಬಿಗ್ ಬಾಸ್ ನಿಮ್ಮ ವಾಯ್ಸ್ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ನಿಮ್ಮ ಮೈಕ್ ಕರೆಕ್ಟಾಗಿ ಹಾಕೊಳ್ರಿ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಅದು ಅವ್ರು ಇರೋದಕ್ಕೆ ಒಂದು ಇದರಲ್ಲಿ ಹೇಳಬೇಕು ಅಂತಂದರೆ, ಬಿಗ್ ಬಾಸ್ನಲ್ಲಿ ನನಗೂ ನಾನು ಒಬ್ಬಳು ಇದಾಗಿ ಯೂಟ್ಯೂಬು ಮಾಡೋಳಾಗಿ ನನಗೆ ಅವ್ರ ವೀಡಿಯೋಗಳು ತುಂಬಾ ಇಷ್ಟ ಆಗುತ್ತೆ. ಫನ್ನಿ ಥರ ಇರುತ್ತೆ. ಇನ್ನು ಇಂಥವರು ಒಳಗಡೆ ಇರಬೇಕು. ನಿಮಗೆ ಯಾರೆಲ್ಲ ಒಳಗಡೆ ಇರಬೇಕು ಹಾಗೆ ಕಾಮಿಡಿ ಮಾಡೋರು, ಅವರು ಇದೇ ಕಾರಣಕ್ಕೆ ಕಳಿಸಿರ್ತಾರೆ. ಅಲ್ಲಿ ಯಾವಾಗೂ ಬೇಜಾರು ಮಾಡ್ಕೊತಾ ಇರ್ತಾರೆ, ಗಲಾಟೆ ಮಾಡ್ತಾ ಇರ್ತಾರೆ, ಹಾಗೆ ಹಿಂಗೆ. ಅದಕ್ಕೋಸ್ಕರನೇ ಇಂಥವ್ರನ್ನ ಒಬ್ರನ್ನ ಪ್ರತಿ ಸತಿನೂ ಕಾಮಿಡಿಯಾಗಿ ಬಿಡ್ತಾರೆ ಅಂತ ಹೇಳ್ತಾ, ಮುಂದೆ ಯಾವ್ದಾದ್ರು ಅಪ್ಡೇಟ್ ಸಿಕ್ಕಿದ್ರೆ ಸುಮ್ಮನೆ ಇರು, ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಯಾವುದಾದ್ರೂ ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್. ಹಾಗೆ ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ಲೈವ್ಗೆ ಬರ್ತೀನಿ. ಯಾರ್ಯಾರೆಲ್ಲ ದೆವ್ವ ನೋಡಿದ್ದೀರೋ ಖಂಡಿತವಾಗ್ಲೂ ನನಗೆ ಲೈವಲ್ಲಿ ಬಂದು ಕಮೆಂಟ್ನ ಮಾಡಿ, ಯಾರ್ಯಾರು ನೋಡಿದ್ದೀರಾ, ನಿಜನಾ ಸುಳ್ಳ ಅಂತ. ಬೇಡ, ನಿಜನಾ ಅಲ್ಲೋಗು, ನಿಜನಾ ಸುಳ್ಳ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವನು ಇದ್ರೆ ವಿಡಿಯೋ ಮಾಡೋಕ್ಕಂತೂ ಬಿಡಲ್ಲ. ಇನ್ನೊಂದು ಹಾಫ್ ಆನ್ ಅವರು ನನಗೂ ಸ್ವಲ್ಪ ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಲೈವಲ್ಲಿ ಬರ್ತೀನಿ. ಇವತ್ತು ದೆವ್ವ ಬಗ್ಗೆನೇ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಂದು ವಿಡಿಯೋಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಖಂಡಿತವಾಗ್ಲೂ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ನ ಅಂತ ಹೇಳ್ತಾ, ನೆಕ್ಸ್ಟು ಲೈವಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.